ಓಕೆ ಗೈಸ್, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಮಗೆ ಸೆಕೆಂಡ್ ಚಾಪ್ಟರ್ ಇಂದ ಒಂದು ಬ್ಯೂಟಿಫುಲ್ ಟಾಪಿಕ್ ಇದೆ. ಈ ಬ್ಯೂಟಿಫುಲ್ ಟಾಪಿಕ್ ಅಲ್ಲಿ ಎಲ್ಲರೂ ಪಾಸ್ ಆಗ್ಬಿಡ್ಬೋದು. ಯಾಕೆಂದ್ರೆ ಒಂದು 2 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ, ಒಂದು 5 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ, ಒಂದು 14 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ. 14ಗೋ 15ಗೋ ಇರುತ್ತೆ. ಅಲ್ಲಿಗೆ 2 + 5 7, 7 + 14 21 ಮಾರ್ಕ್ಸ್ ಎಲ್ಲರೂ ಪಾಸ್ ಆಗ್ಬಿಡ್ತಾರೆ ಹಂಗೋ ಮಾಡಿದ್ರೆ. ಅಂದ್ರೆ ಮೆಜಾರಿಟಿ ಪಾಸಿಂಗ್ ಮಾರ್ಕ್ಸ್ ನಿಮಗೆ ಈ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನೋ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಹಾಗಾದ್ರೆ ನಮಗೆ 2 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಯಾವ ತರ ಟಾಪಿಕ್ ಬರುತ್ತೆ? ಫಸ್ಟ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದ್ರೆ ಏನು, ರೆಸಿಡೆಂಟ್ ಅಂದ್ರೆ ಯಾರು? ನೋಡಿ, ರೆಸಿಡೆಂಟ್ ಅಂದ್ರೆ ವೆರಿ ಸಿಂಪಲ್. ನೀವು ಯಾವ ಊರಲ್ಲಿ ಯಾವ ದೇಶದಲ್ಲಿ ನೀವು ನೆಲೆಸಿರ್ತೀರಾ ಅವನ್ನ ಆ ಊರಿನ ರೆಸಿಡೆಂಟ್, ನಿವಾಸಿ ಅಂತ ಹೇಳ್ತಾರೆ. ರೆಸಿಡೆಂಟ್ ಈಸ್ ನಥಿಂಗ್ ಬಟ್ ನಿವಾಸಿ. ಅಂದ್ರೆ ರೆಸಿಡೆಂಟ್ ಆಗಬೇಕು, ನೀವು ನಿವಾಸಿ ಆಗಬೇಕು ಅಂದ್ರೆ ಏನರ್ಥ? ನೀವು ಅಲ್ಲೇ ಒಂದಷ್ಟು ವರ್ಷ, ಒಂದಷ್ಟು ದಿನ, ಅಷ್ಟು ವರ್ಷ, ಅಷ್ಟು ತಿಂಗಳು ಇರಬೇಕು. ಇದ್ದಾಗ ನಾವು ಜನರೆಲ್ಲ ಕೇಳ್ತಾರೆ, ವೇರ್ ಇಸ್ ಯುವರ್ ರೆಸಿಡೆನ್ಸ್ ಅಂತ ಕೇಳ್ತಾರೆ. ವೇರ್ ಡು ಯು ಪುಟ್ ಅಪ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಎಲ್ಲಿ ವಾಸವಾಗಿದ್ದೀರಾ ಅಂತ ಕೇಳ್ತಾರೆ. ನಾವು ಬೆಂಗಳೂರಲ್ಲಿ ಇದ್ದೀವಿ ಸರ್, ಬೆಂಗಳೂರಲ್ಲಿ ಎಲ್ಲಿದ್ದೀರಾ? ಈ ತರ ಬರುತ್ತೆ, ಹೌದಾ? ಹಾಗಾದ್ರೆ ನಮಗೆ ಸರ್ ರೆಸಿಡೆಂಟ್ಗೂ ಸಿಟಿಜನ್ಗೂ ಏನಾದ್ರೂ ವ್ಯತ್ಯಾಸ ಇದೆ ಅಂದ್ರೆ ಖಂಡಿತ ಇದೆ. ನೋಡಿ, ಯಾರು ಬೇಕಾದ್ರೂ ರೆಸಿಡೆಂಟ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅಮೆರಿಕಾನಲ್ಲಿರ್ತಕ್ಕಂಥ ವ್ಯಕ್ತಿ ಇಂಡಿಯಾಗೆ ಬಂದು 1 ವರ್ಷ ಇದ್ರೆ ಅವನು ಇಂಡಿಯನ್ ರೆಸಿಡೆಂಟ್ ಆಗ್ತಾನೆ, ಬಟ್ ಸಿಟಿಜನ್ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಅಮೆರಿಕನ್ ಅವನು ಬಂದು 1 ವರ್ಷ ಬೇಕಾದ್ರೆ ವೀಸಾ ಪರ್ಮಿಷನ್ ತಗೊಂಡ್ಬಂದು ಅವನು ಇಂಡಿಯಾನಲ್ಲಿ 1 ವರ್ಷ ಬೇಕಾದ್ರೆ ಇರಬಹುದು, ಇದ್ರೆ ಅವನು ಇಂಡಿಯನ್ ರೆಸಿಡೆಂಟ್ ಆಗ್ತಾನೆ, ಬಟ್ ಸಿಟಿಜನ್ ಆಗಲ್ಲ. ಹಾಗಾದ್ರೆ ಇದರ ಅರ್ಥ ಇಷ್ಟೇ, ಸಿಟಿಜನ್ಶಿಪ್ ಎಲ್ಲಿಂದ ಬರುತ್ತೆ ಅಂದ್ರೆ ಯಾವ ದೇಶದಲ್ಲಿ ಅವನು ಹುಟ್ಟಿರ್ತಾನೆ ಆ ದೇಶದ ಸಿಟಿಜನ್ ಆಗ್ತಾನೆ, ಆ ದೇಶದ ಪ್ರಜೆ ಆಗ್ತಾನೆ. ಅರ್ಥ ಆಗ್ತಿದೆ? ನಿವಾಸಿಗೂ ಪ್ರಜೆಗೂ ತುಂಬಾ ಡಿಫರೆನ್ಸ್ ಇರುತ್ತೆ. ಈಗ ನಾವು ನೋಡ್ತಾ ಇದೀವಿ ಬಿಹಾರಲ್ಲಿ, ಮತ್ತೆ ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಸುಮಾರು ಜನ ಬಾಂಗ್ಲಾದೇಶದಿಂದ, ಹೌದಾ, ನುಸುಳುಕೆಯಿಂದ ಬಂದು ಬಾಂಗ್ಲಾದೇಶದಲ್ಲಿ ಒಂದಿಷ್ಟು ಜನ, ಬಿಹಾರಲ್ಲಿ ಒಂದಷ್ಟು ಜನ ಇದ್ರು. ಈಗ ಏನೇನೋ ಮಾಡಿ, ಹೌದಾ, ಅವ್ರನ್ನ ಬಾಂಗ್ಲಾದೇಶದಿಂದ ಇಂಡಿಯಾಗೆ ಹೊರಗಡೆ ಓಡಿಸ್ತಾ ಇದ್ವಿ, ಹೌದಾ? ಯಾಕೆ ಅಂದ್ರೆ ದೇ ಆರ್ ಆಲ್ ನಾಟ್ ಸಿಟಿಜನ್ಸ್ ಆಫ್ ಅವರ್ ಕಂಟ್ರಿ, ಬಟ್ ಜಸ್ಟ್ ದೇ ವರ್ ರಿಸೈಡಿಂಗ್. ಅವರು ನಮ್ಮ ದೇಶದಲ್ಲಿ ವಾಸ ಆಗ್ತಾ ಇದ್ರು. ಅದು ಯಾವ ತರ ವಾಸ ಆಗ್ತಾ ಇದ್ರು? ಅನಧಿಕೃತವಾಗಿ ವಾಸ ಆಗ್ತಾ ಇದ್ರು. ಅಧಿಕೃತವಾಗಲ್ಲ, ಅನಧಿಕೃತವಾಗಿ ಇಲ್ಲೀಗಲ್ ಆಗಿ ನಮ್ಮ ದೇಶದಲ್ಲಿ ಇದ್ರು. ಸೊ ಈಗ ಅವ್ರನ್ನ ಓಡಿಸಬಹುದು ಬೇಕಾದ್ರೆ. ಅರ್ಥ ಆಗ್ತಿದೆ? ಅಂದ್ರೆ ಸಿಟಿಜನ್ಶಿಪ್ಗೂ ರೆಸಿಡೆನ್ಶಿಪ್ಗೂ ತುಂಬಾ ಡಿಫರೆನ್ಸ್ ಇದೆ. ನಮಗೆ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೆ ರೆಸಿಡೆನ್ಷಿಯಲ್ ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನೀನು ಇಂಡಿಯಾನಲ್ಲಿ ಇನ್ಕಮ್ ಅನ್ನ ಅರ್ನ್ ಮಾಡ್ತಾ ಇದ್ದು, ನೀನು ಇಂಡಿಯಾನಲ್ಲೇ ನಿವಾಸವಾಗಿ ಇದ್ಕೊಂಡು ನೀವು ಯಾವ್ದಾದ್ರೂ ಇನ್ಕಮ್ ನ ಅರ್ನ್ ಮಾಡಿದಾಗ ಖಂಡಿತ ಟ್ಯಾಕ್ಸ್ ಅದರ ಇಂಪ್ಲಿಕೇಶನ್ ಇರುತ್ತೆ. ಹಾಗಾದ್ರೆ ರೆಸಿಡೆಂಟ್ ಅಂದ್ರೆ ಯಾರು? ರೆಸಿಡೆಂಟ್ ಅಂದ್ರೆ ಯಾರು? ನೋಡಿ, ಈ ರೆಸಿಡೆನ್ಷಿಯಲ್ ಶಿಪ್ ಅನ್ನ ಮಾಡಬೇಕಾದ್ರೆ ನಮ್ಗೆ 3 ತರ ರೆಸಿಡೆನ್ಷಿಯಲ್ ಶಿಪ್ ಬರುತ್ತೆ. ಒಂದು ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ, ಎರಡನೇದನ್ನ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ, ಮೂರನೇದನ್ನ ನಾನ್ ರೆಸಿಡೆಂಟ್ ಅಂತ ಹೇಳ್ತೀವಿ. ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್. ನೋಡಿ, ಒಬ್ಬ ವ್ಯಕ್ತಿ ರೆಸಿಡೆಂಟ್ ಆಗ್ಬೇಕಾದ್ರೂ ನಾನ್ ರೆಸಿಡೆಂಟ್ ಆಗ್ಬೇಕಾದ್ರೂ ಅವನು ಇನ್ಕಮ್ ಟ್ಯಾಕ್ಸ್ ಕೊಟ್ಟಿರ್ತಕ್ಕಂತಹ 2 ಕಂಡೀಷನ್ಗಳನ್ನ ನಾವು ಖಂಡಿತ ಫಾಲೋ ಮಾಡಬೇಕಾಗುತ್ತೆ. ನಾವು ಆರ್ಡಿನರಿ ರೆಸಿಡೆಂಟ್ ಆಗ್ಬೇಕಾದ್ರೆ ಏನ್ ಮಾಡಬೇಕು, ಯಾವ ತರ ಮಾಡಬೇಕು? ನಾಟ್ ಆರ್ಡಿನರಿ ಮಾಡಬೇಕಾದ್ರೆ ಯಾವ ಕಂಡೀಷನ್ಸ್ ನ ಫಾಲೋ ಮಾಡಿರಬೇಕು? ನಾನ್ ರೆಸಿಡೆಂಟ್ ಆಗಿದ್ರೆ ಯಾವ ತರ ಕಂಡೀಷನ್ಸ್ ಇರುತ್ತೆ? ಇದನ್ನ ತಿಳ್ಕೊಳ್ಳೋಣ. ಫಸ್ಟ್ ಬೇಸಿಕ್ ಕಂಡೀಷನ್ಸ್ ಅಂದ್ರೆ ಬೇಸಿಕ್ ಆಗಿ ಬೇಕಾಗಿರ್ತಕ್ಕಂಥ ಒಂದು ಕಂಡೀಷನ್ಸ್ ಏನಂತ ಹೇಳುತ್ತೆ? ಯಾವನೇ ಒಬ್ಬ ವ್ಯಕ್ತಿ ಇಂಡಿಯಾನಲ್ಲಿ 182 ದಿವಸ ಅಥವಾ ಅದಕ್ಕಿಂತಲೂ ಜಾಸ್ತಿ ಇಂಡಿಯಾನಲ್ಲಿ ಇದ್ರೆ, ನಮ್ಮ ಪ್ರೀವಿಯಸ್ ಇಯರ್ 24-25, ನಮ್ಮ ಪ್ರೀವಿಯಸ್ ಇಯರ್ ಯಾವುದು 24-25 ಅಲ್ಲಿ ಒಬ್ಬ ವ್ಯಕ್ತಿ
ಇಂಡಿಯಾನಲ್ಲಿ 182 ಅಥವಾ ಅದಕ್ಕಿಂತಲೂ ಜಾಸ್ತಿ ದಿನ ಇಂಡಿಯಾನಲ್ಲಿ ಇದ್ದಿದ್ದೇ ಆದಲ್ಲಿ ಅವನು ಫಸ್ಟ್ ಬೇಸಿಕ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾನೆ. ಸರ್ 182 ಏನಕ್ಕೆ ಸರ್ ಅಂತ ಹೇಳಿದ್ರೆ ಅದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಹೇಳಿರ್ತಕ್ಕಂಥದ್ದು ನಾವೆಲ್ಲರೂ ಫಾಲೋ ಮಾಡಲೇಬೇಕಾಗುತ್ತೆ. ಸಪೋಸ್ ಆ ವ್ಯಕ್ತಿ 182 ದಿನ ಇಲ್ಲ ಅಂತ ಅನ್ಕೋಣ, ಆವಾಗ ಏನ್ ಸರ್ ಏನಾಗುತ್ತೆ, ಅವನಿಗೆ ಇನ್ನೊಂದು ಅವಕಾಶವನ್ನ ಕೊಡ್ತೀವಿ, ಎರಡನೇ ಬೇಸಿಕ್ ಕಂಡೀಷನ್ ಅನ್ನ ಕೊಡ್ತೀವಿ. ಏನದು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಇಂಡಿಯಾನಲ್ಲಿ ಮಿನಿಮಮ್ 60 ದಿವಸ ಪ್ರೀವಿಯಸ್ ಇಯರ್ ಅಲ್ಲಿ ಇರಬೇಕು. ಎಷ್ಟು ದಿನ ಇರಬೇಕು? 60. 182 ಅಲ್ಲ, ಎಷ್ಟಿರ್ಬೇಕು? 60 ದಿನ ಇಂಡಿಯಾನಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ ಇದ್ದು 60 ದಿನದ ಜೊತೆಗೆ ಪ್ರೀವಿಯಸ್ ಇಯರ್ ಹಿಂದಿನ 4 ವರ್ಷಗಳಲ್ಲಿ 365 ದಿವಸ ಅಂದ್ರೆ 365 ಡೇಸ್ ಇದ್ದಿದ್ದೇ ಆದಲ್ಲಿ ಅವನು ಎರಡನೇ ಬೇಸಿಕ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾನೆ. ಹಾಗಾದ್ರೆ ನಮಗೆ ಬೇಸಿಕ್ ಕಂಡೀಷನ್ ಅಲ್ಲಿ ಎರಡಿದೆ, ಅದರಲ್ಲಿ 1 and 2. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ ಅನ್ನ ಅವನು ಸ್ಯಾಟಿಸ್ಫೈ ಮಾಡಿದ್ರೆ, ಫುಲ್ಫಿಲ್ ಮಾಡಿದ್ರೆ ಅವನ್ನ ನಾವು ಡೈರೆಕ್ಟ್ ಆಗಿ ಏನಂತ ಕರಿತೀವಿ? ರೆಸಿಡೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೆಸಿಡೆಂಟ್. ಹೂ ಈಸ್ ಎ ರೆಸಿಡೆಂಟ್ ಅಂತ ಹೇಳಿದ್ರೆ, ಎ ರೆಸಿಡೆಂಟ್ ಈಸ್ ಎ ಪರ್ಸನ್ ಹೂ ಸ್ಯಾಟಿಸ್ಫೈಡ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್. ರೂಲ್ಸ್ ಎಲ್ಲ ಬರೆಯಕ್ಕೆ ಹೋಗ್ಬಿಡಿ 2 ಮಾರ್ಕ್ಸ್ಗೆ. ಅರ್ಥ ಆಗ್ತಿದ್ಯಾ? ಹೂ ಈಸ್ ಎ ರೆಸಿಡೆಂಟ್ ಅಂತ ಕೇಳಿದ್ರೆ ನೀವು ಬರಿಬೇಕಾಗಿರೋದು ಇಷ್ಟೇ, ಎ ಪರ್ಸನ್ ಹೂ ಸ್ಯಾಟಿಸ್ಫೈಡ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಈಸ್ ಕಾಲ್ಡ್ ಎಸ್ ಎ ರೆಸಿಡೆಂಟ್. ಈಗ ಹೂ ಈಸ್ ಎನ್ ಆರ್ಡಿನರಿ ರೆಸಿಡೆಂಟ್, ಕರೆಕ್ಟಾ? ನೋಡಿ ನೆಕ್ಸ್ಟ್ ಕ್ವಶನ್ ಏನು? ಹೂ ಈಸ್ ಎನ್ ಆರ್ಡಿನರಿ ರೆಸಿಡೆಂಟ್. ಆರ್ಡಿನರಿ ರೆಸಿಡೆಂಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅವನು ಕೂಡ ರೆಸಿಡೆಂಟ್, ಬೇಸಿಕ್ ಕಂಡೀಷನ್ ಅಲ್ಲಿ ಯಾವ್ದಾದ್ರು ಒಂದು ಮಾಡಿರ್ಲೇಬೇಕು. ಅವನು ಆರ್ಡಿನರಿ ಮಾಡಿರ್ಬೇಕು ಅಂದ್ರೆ ನಮಗೆ ಅಡಿಷನಲ್ ಕಂಡೀಷನ್ಸ್ ಎರಡಿದೆ. ಆ ಎರಡೂ ಅಡಿಷನಲ್ ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಿರ್ಬೇಕು. ಅಂದ್ರೆ ಒಂದು ಬೇಸಿಕ್ ಕಂಡೀಷನ್, ಎರಡೂ ಅಡಿಷನಲ್ ಕಂಡೀಷನ್ಸ್ ಮಾಡಿದ್ರೆ ಮಾತ್ರ ಅವನ್ನ ನಾವು ಏನಂತ ಕರಿತೀವಿ? ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಸರ್ ನಮಗೆ ಈ ಅಡಿಷನಲ್ ಕಂಡೀಷನ್ಸ್ ಬಗ್ಗೆ ಒಂದಷ್ಟು ಹೇಳಿ. ಫಸ್ಟ್ ಅಡಿಷನಲ್ ಕಂಡೀಷನ್ ಏನ್ ಹೇಳುತ್ತೆ? an individual should be resident. ನೋಡಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಇಲ್ಲಿ ಏನಂತ ಇದೆ? should be resident for 2 years out of 10 years preceding to the previous year 24-25. ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ 24-25 ಹಿಂದೆ, ಅಂದ್ರೆ 24-25 ಹಿಂದೆ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 23-24 ಇಂದ 2014-15 ಈ 10 ಇಯರ್ಸ್ ಅಲ್ಲಿ 2 ವರ್ಷ ರೆಸಿಡೆಂಟ್ ಆಗಿರಬೇಕು. ಏನಾಗಿರ್ಬೇಕು? ರೆಸಿಡೆಂಟ್ ಆಗಿರಬೇಕು. ರೆಸಿಡೆಂಟ್ ಆಗಿರಬೇಕು ಅಂದ್ರೆ ಇಲ್ಲ ಮೊದಲನೇ ಬೇಸಿಕ್ ಕಂಡೀಷನ್ ಮಾಡಿರ್ಬೇಕು 2 ವರ್ಷ. 10 ವರ್ಷದಲ್ಲಿ ಯಾವ್ದಾದ್ರು 2 ವರ್ಷ ಅವನು ಮೊದಲನೇ ಬೇಸಿಕ್ ಕಂಡೀಷನ್ ಆಗಿರ್ಬೋದು, ಎರಡನೇದಾಗಿರ್ಬೋದು, ಅಥವಾ 1 ವರ್ಷ ಮೊದಲನೇ ಬೇಸಿಕ್ ಕಂಡೀಷನ್ ಮಾಡಿ ಇನ್ನೊಂದು ವರ್ಷ ಎರಡನೇ ಬೇಸಿಕ್ ಕಂಡೀಷನ್ ಮಾಡಿದ್ರು ನಡೀತದೆ. ಇದು ಫಸ್ಟ್ ಅಡಿಷನಲ್ ಕಂಡೀಷನ್. ಈಗ ಸೆಕೆಂಡ್ ಅಡಿಷನಲ್ ಕಂಡೀಷನ್ಸ್ ಹೋಗೋಣ. ಸೆಕೆಂಡ್ ಅಡಿಷನಲ್ ಕಂಡೀಷನ್ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇಂಡಿಯಾನಲ್ಲಿ 730 ಡೇಸ್ ಇಂಡಿಯಾನಲ್ಲಿ ನಿವಸಿಸಿರಬೇಕು ಇರಬೇಕು. ಎಷ್ಟು ವರ್ಷದಲ್ಲಿ? 7 ವರ್ಷ. ಪ್ರೀವಿಯಸ್ ಇಯರ್ ಹಿಂದಿನ 7 ವರ್ಷಗಳಲ್ಲಿ, ಅಂದ್ರೆ ಹಿಂದಿನ 7 ವರ್ಷಗಳಲ್ಲಿ ಅಂದ್ರೆ 23 ಇಂದ 17-18 ಇಂದ 23-24 ವರೆಗೂ ಈ 7 ವರ್ಷಗಳಲ್ಲಿ ಮಿನಿಮಮ್ ಎಷ್ಟು? 730 ಡೇಸ್ ಇಂಡಿಯಾನಲ್ಲಿ ಇರಲೇಬೇಕು. ಸರ್ 730 ಡೇಸ್ ಅಂದ್ರೆ ಕಂಟಿನ್ಯೂಸ್ ಆಗಿರ್ಬೇಕಂದ್ರೆ ಏನು ಅವಶ್ಯಕತೆ ಇಲ್ಲ. ಇಲ್ಲೊಂದು 200, ಇಲ್ಲೊಂದು 100, ಇಲ್ಲೊಂದು 50, ಇಲ್ಲೊಂದು 25, ಇಲ್ಲೊಂದು 150 ಎಲ್ಲಾ ಸೇರಿಸಿದ್ರೆ ಎಷ್ಟಿರ್ಬೇಕು? 730 ದಿವಸ, ಸಾರಿ 730 ಡೇಸ್ ಇರಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಹೀಗೆ ನಮಗೆ ಅಡಿಷನಲ್ ಕಂಡೀಷನ್ ಅಲ್ಲಿ 1ನೇದು 2ನೇದು ಕಂಡೀಷನ್ಸ್ ಆಗುತ್ತೆ. ಈಗ ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ಯಾರು? ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ಯಾವ ವ್ಯಕ್ತಿ ಒಂದು ಬೇಸಿಕ್ ಕಂಡೀಷನ್ ಅನ್ನ
ಹಾಗೂ ಎರಡೂ ಅಡಿಷನಲ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿರ್ತಾರೆ ಅವ್ರನ್ನ ನಾವು ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಯಾವ ವ್ಯಕ್ತಿ ಬರೀ ಒಂದು ಅಡಿಷನಲ್ ಕಂಡೀಷನ್ ಒಂದು ಬೇಸಿಕ್ ಕಂಡೀಷನ್ ಅನ್ನ ಮಾತ್ರ ಸ್ಯಾಟಿಸ್ಫೈ ಮಾಡಿರ್ತಾನೆ, ಒಂದು ಬೇಸಿಕ್ ಕಂಡೀಷನ್ ಅನ್ನ ಮಾತ್ರ ಸ್ಯಾಟಿಸ್ಫೈ ಮಾಡಿರ್ತಾನೆ, ಅಡಿಷನಲ್ ಕಂಡೀಷನ್ ಎರಡನ್ನೂ ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೆ, ಒಂದು ಬೇಸಿಕ್ ಮಾಡಿದಾನೆ, ಎರಡು ಅಡಿಷನಲ್ ಕಂಡೀಷನ್ ಮಾಡಿಲ್ಲ, ಅವನ್ನ ನಾವು ನಾಟ್ ಆರ್ಡಿನರಿ ಅಂತ ಹೇಳ್ತೀವಿ. ಯಾವ ವ್ಯಕ್ತಿ ಆದ್ರೆ ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ ಅವನ್ನ ಡೈರೆಕ್ಟ್ ಆಗಿ ನಾನ್ ರೆಸಿಡೆಂಟ್. ನೋಡಿ, ನಾನ್ ರೆಸಿಡೆಂಟ್ ಕಂಡು ತುಂಬಾ ಈಸಿ. ಯಾವ ವ್ಯಕ್ತಿ 60 ದಿನಕ್ಕಿಂತಲೂ ಕಡಿಮೆ ಇರ್ತಾನೆ ಅವನು ಡೈರೆಕ್ಟ್ ಆಗಿ ನಾನ್ ರೆಸಿಡೆಂಟ್ ಆಗೋಗ್ಬಿಡ್ತಾನೆ. ಹೌದಾ? ಯಾವ ವ್ಯಕ್ತಿ 60 ದಿನಕ್ಕಿಂತಲೂ ಕಡಿಮೆ ಇರ್ತಾನೆ ಅವನು ನಾನ್ ರೆಸಿಡೆಂಟ್, ಮುಲಾಜೆ ಇಲ್ಲ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಎಲ್ರಿಗೂ ಒಂದು ಡೌಟ್ ಇದೆ, ಏನದು ಸರ್? ಸಪೋಸ್ ಬೇಸಿಕ್ ಕಂಡೀಷನ್ ಒಂದು ಮಾಡಿ ಅಡಿಷನಲ್ ಕಂಡೀಷನ್ ಒಂದು ಮಾಡಿದ್ರೆ ಏನ್ ಸರ್ ಅದು? ಆವಾಗ್ಲೂ ಅವನು ನಾಟ್ ಆರ್ಡಿನರಿ ಆಗ್ತಾನೆ. ಆರ್ಡಿನರಿ ಆಗ್ಬೇಕು ಅಂದ್ರೆ ಕಂಪಲ್ಸರಿಯಾಗಿ ಒಂದು ಬೇಸಿಕ್ ಕಂಡೀಷನ್ ಮಾಡಿರ್ಬೇಕು, ಕಂಪಲ್ಸರಿಯಾಗಿ ಎರಡೂ ಅಡಿಷನಲ್ ಕಂಡೀಷನ್ಸ್ ಮಾಡಿರ್ಬೇಕು, ಆವಾಗ ಮಾತ್ರನೇ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ. ಸೊ ಇದ್ರ ಮೇಲೆ ನಿಮಗೆ ಕಂಪಲ್ಸರಿಯಾಗಿ ಒಂದು 2 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಹಾಗೆ ಒಂದು 5 ಮಾರ್ಕ್ಸ್ ಪ್ರಾಬ್ಲಮ್ ಗ್ಯಾರಂಟಿ ಒಂದು ಬರುತ್ತೆ. ಇದನ್ನ ಯಾವ ರೀತಿ ಮಾಡೋದು, ಪ್ರಾಬ್ಲಮ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನ ಚೆಕ್ ಮಾಡೋಣ. ಓಕೆನಾ?